ನೋಡಿ, ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡಿದ ತಕ್ಷಣ ಎಲ್ಲ ತೆರೆಮರೆಗೆ ಸರಿತು ಅಂತ ಅನ್ಕೊಳ್ಳಾಗಿತ್ತು. ಬಟ್ ಇದು ತಣಿದಿರುವ ಜ್ವಾಲೆ ಅಲ್ಲ, ಬದಲಾಗಿ ಬುದಿ ಮುಚ್ಚಿದ ಕೆಂಡ ಅಂತ ಪವರ್ ಟಿವಿ ಪ್ರೆಡಿಕ್ಟ್ ಮಾಡಿತ್ತು. ಅದರ ಭಾಗವಾಗಿ ಈಗ ಕಾಂಗ್ರೆಸ್ನಲ್ಲಿ ಪಟ್ಟದಾಟದ ರಣತಂತ್ರ ತಾರಕಕ್ಕೇರ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಆ ಮೀಟಿಂಗ್ ನದ್ದೇ ದೊಡ್ಡ ಟೆನ್ಷನ್. ಸಿಎಂ ಆಪ್ತರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಆಗ್ತಿರೋದು ಮುಖ್ಯಮಂತ್ರಿಗಳಿಗೆ ಇನ್ನಿಲ್ಲದ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಏನಾದರೂ ಹಾಗಾದ್ರೆ ಸಂದೇಶ ಬಂದಿದ್ಯಾ? ಅಧಿಕಾರವನ್ನ ಬಿಟ್ಟು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರಾ? ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ. ಇಬ್ಬರೂ ನಾಯಕರು ತಂತ್ರ ಪ್ರತಿತಂತ್ರಗಳನ್ನ ಪಟ್ಟಕ್ಕೋಸ್ಕರ ಮುಂದುವರಿಸ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಎಲ್ಲವೂ ಶಮನ ಆಗೋಯ್ತು ಅಂತ ಹೇಳಿ ಅನ್ಕೊಳ್ಳಾಗ್ತಾ ಇತ್ತು. ಬಟ್ ನೋ, ಇದು ಯಾವತ್ತೂ ಕೂಡ ಭಿನ್ನಮತ ಅಥವಾ ಅಸಮಾಧಾನ ಭುಗಿಲೇಳೋದೆ ಅಂತ ಹೇಳಿ ಪವರ್ ಟಿವಿ ಪ್ರೆಡಿಕ್ಟ್ ಮಾಡಿತ್ತು. ಅದರಂತೆ ಬೆಳವಣಿಗೆಗಳಾಗ್ತಾ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಧಿಕಾರ ಬಿಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಕೂಡ ಉಚ್ಚರಿಸ್ತಾರೆ. ಯಾವಾಗ? ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ್ಮೇಲೆ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ವೈರಾಗ್ಯದ ಮಾತು. ಹೈಕಮಾಂಡ್ ಮತ್ತು ಸಚಿವರು ಮಾತ್ರ ಬೇಡ ಅಂತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ವಲಯದಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಆಪ್ತರನ್ನೇ ಡಿಕೆ ಟಾರ್ಗೆಟ್ ಮಾಡಿಕೊಂಡು ರಹಸ್ಯ ಸಭೆಗಳನ್ನ ಮಾಡುವ ಮೂಲಕ ಡಿಕೆಶಿ ತಮ್ಮ ಅಸಲಿ ಆಟ ಶುರು ಮಾಡಿರುವ ಹಂಗೆ ಕಾಣಿಸ್ತಾ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ, ಎಂಬಿ ಪಾಟೀಲ್ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ದಾರೆ ಡಿಕೆಶಿ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಫರ್ ಅನ್ನ ಕೂಡ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರೋದು. ಆ ಬಳಿಕ ಎಂಬಿ ಪಾಟೀಲ್ ಅವರ ಜೊತೆಗೆ ಕೂಡ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿ ಸಿದ್ದು ಅವರೇನು ಹೇಳಿದ್ರು, ಇದಕ್ಕೆ ಠಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರೂಪೇಶ್, ಬೆಳಗ್ಗೆ ಅವತ್ತು ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯಿತು, ಮಧ್ಯಾಹ್ನ ಮುಖ್ಯಮಂತ್ರಿಗಳು ವೈರಾಗ್ಯದ ಮಾತನ್ನಾಡಿದ್ರು. ಇದರ ಜೊತೆಗೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇನು ಹೇಳ್ತಿದ್ದಾರಲ್ಲ, ಸೊ ಫ್ಲೋರ್ ಸ್ಟ್ರೆಂತ್ ಆಗಿರ್ಬೋದು, ಬಹಳ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುವಂತಹ ನಾಯಕರುಗಳ ಬೆಂಬಲ ಆಗಿರ್ಬೋದು, ಎಲ್ಲವನ್ನೂ ಪಡ್ಕೊಳ್ಳೋಕೆ ಡಿಕೆಶಿ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಯಾವೆಲ್ಲ ರೀತಿಯ ಅಸ್ತ್ರಗಳಿದೆ, ಅದಕ್ಕೆ ಟಕ್ಕರ್ ಕೊಡುವಂತ ಕೆಲಸ ಡಿಕೆಶಿ ಅವರಿಂದ ವ್ಯವಸ್ಥಿತವಾಗಿ ಆಗ್ತಿದೆ ಅಂತ. ನಿಜ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಟೆನ್ಷನ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಏಕಾಂಗಿ ವ್ಯಕ್ತಿ ಅಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲರನ್ನೂ ಕೂಡ, ಎಲ್ಲಾ ಸಮುದಾಯದ ನಾಯಕರುಗಳು ಕೂಡ ಸಿಎಂ ಸಿದ್ದರಾಮಯ್ಯ ಬಳಿ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟಕ್ಕೆ ಮಾಸ್ ಲೀಡರ್ ಅಂತ ಹೇಳಿ ಕರೀತಾರೆ. ಕೇವಲ ಸಿಎಂ ಸಿದ್ದರಾಮಯ್ಯನವರಿಂದ ಅಂತ ಹೇಳಿ ಅಲ್ಲ, ಅವರ ಆಪ್ತರುಗಳ ಕೂಡ ಎಲ್ಲ ಕಡೆ ಲಿಂಗಾಯತರ ನಾಯಕರುಗಳಿದ್ದಾರೆ, ಒಕ್ಕಲಿಗ ನಾಯಕರುಗಳು ಕೂಡ ಸಿಎಂ ಸಿದ್ದರಾಮಯ್ಯ ಬಳಿ ಇದ್ದಾರೆ, ದಲಿತ ನಾಯಕರುಗಳು, ಒಬಿಸಿ ನಾಯಕರುಗಳು ಕೂಡ ಸಿಎಂ ಸಿದ್ದರಾಮಯ್ಯ ಬಳಿ ಇದ್ದಾರೆ, ಅಲ್ಪಸಂಖ್ಯಾತ ನಾಯಕರನ್ನು ಕೂಡ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಸಂಘಟಿತ ಪ್ರಯತ್ನವನ್ನು ಬ್ರೇಕ್ ಮಾಡುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅನ್ನೋ ಟೆನ್ಷನ್ ಈಗ ಸಿಎಂಗೆ ಆಗ್ತಾ ಇದೆ. ಸಿಎಂ ತಂದೆ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡಿದ್ರು. ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಯಾವಾಗ ಸಹಿ ಸಂಗ್ರಹ ಮಾಡ್ಲಿಕ್ಕೆ ಕೊಟ್ಟರು ಅದಕ್ಕೆ ತಡೆ ಹಾಕಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಹೊರಟಿದ್ರು. ಹೈಕಮಾಂಡ್ ಡಿಕೆ ಶಿವಕುಮಾರ್ ಸಹಿ ಸಂಗ್ರಹಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿದ್ರು. ಸಹಿ ಸಂಗ್ರಹಣ ಮಾಡೋದು ಸರಿ ಆಗುತ್ತಾ? ಈ ರೀತಿಯಾಗಿ ಸರಿ ಆಗೋದ್ರೆ ಫ್ಲೋರ್ ಟೆಸ್ಟೇ ಮಾಡ್ಬಿಡೋಣ ಅನ್ನೋಂತ ಲೆಕ್ಕಾಚಾರಕ್ಕೆ ಹೋಗಿದ್ರು. ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಒಂದಿಷ್ಟು ಬೇಕು ಚರ್ಚೆ ಮಾಡೋಣ ಅಂತೇಳಿ ಹೇಳಿದ್ರು. ಹೀಗಾಗಿ ಇಲ್ಲೆಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಇದೀಗ ಸಮಸ್ಯೆಗಳಾಗ್ತಿರ್ತಕ್ಕಂಥದ್ದು ಸಿಎಂ ಆಪ್ತರನ್ನೇ ಡಿಕೆ ಶಿವಕುಮಾರ್ ಅವರೀಗ ಬೆಂಬಲ ಪಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಎಂಬಿ ಪಾಟೀಲ್ ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ಭೇಟಿ ಮಾಡಿದ್ದಾರೆ. ಈ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಎಷ್ಟೇ ತಂತ್ರಗಾರಿಕೆ ಮಾಡಿದ್ರು ಕೂಡ ಒಂದ್ ಹೆಜ್ಜೆ ಡಿಕೆ ಶಿವಕುಮಾರ್ ಮುಂದೂಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಕಾಡ್ಲಿಕ್ಕೆ ಶುರುವಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ತಂತ್ರಗಾರಿಕೆಯನ್ನು ಮಾಡಬೇಕಾಗುತ್ತೆ. ಏನು ಎಲ್ಲವನ್ನೂ ಕೂಡ ಸತೀಶ್ ಜಾರಕಿಹೊಳಿ ಅವರೀಗ ಎಸ್ ಅನ್ಬಿಡ್ತಾರೆ ಅಂತ ಹೇಳಿ ಎಲ್ಲ, ಸಿಎಂ ಆಪ್ತರೆ ಆದ್ರೂ ಕೂಡ ಸಿಎಂ ಇಳಿಯುವಂತ ಸಂದರ್ಭ ಬಂದ್ರೆ ಹೈಕಮಾಂಡ್ ಸಿಎಂ ಇಳೀರಿ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಇಳಿಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನೀವು ನಮ್ಗೆ ಸಹಕಾರ ಮಾಡಿ ಅಂತ ಡಿಕೆ ಶಿವಕುಮಾರ್ ಕೇಳ್ಕೊಂಡಿರೋದ್ರಿಂದ ಇದೀಗ ಸಿಎಂ ಬಣದಲ್ಲೂ ಕೂಡ ಒಂದಿಷ್ಟು ಆತಂಕ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಇನ್ನು ಪ್ರಯತ್ನವನ್ನ ಮುಂದುವರಿಸ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರಜ್ವಲ. ರೈಟ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ಒಂದು ಕಡೆ ಎಲ್ಲವೂ ಸರಿಯಾಗಿದೆ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿ ಅಂತ ಹೇಳಿ ಹೈಕಮಾಂಡ್ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಸಂದೇಶವನ್ನು ಸಾರಿದ್ರು. ಬಟ್ ಸ್ಟಿಲ್ ಇದ್ಯಾವತ್ತೂ ಕೂಡ ಇರುವಂಥ ಅಸಮಾಧಾನ ಹಾಗೆ ಪಟ್ಟಕ್ಕಾಗಿ ಗುದ್ದಾಟ ಇದು ಅಷ್ಟು ಈಸಿಯಾಗಿ ಶಮನ ಆಗುವಂಥದ್ದಲ್ಲ. ಯಾವತ್ತಿದ್ರೂ ಜ್ವಾಲಾಮುಖಿ ಮತ್ತೆ ಸ್ಫೋಟ ಆಗುತ್ತೆ ಅನ್ನುವಂಥದ್ದನ್ನ
ಪವರ್ ಟಿವಿ ಪ್ರೆಡಿಕ್ಟ್ ಮಾಡಿತ್ತು. ಅದರಂತೆಯೇ ಇದೀಗ ನಾವು ಹೇಳಿನ 2-3 ದಿನ ಆಗಿಲ್ಲ, ಅಷ್ಟು ಬೇಗ ಆಗ್ಲೇನೆ ಈ ತಂತ್ರ ಪ್ರತಿತಂತ್ರಗಳು, ಪರಸ್ಪರ ಹಗ್ಗ ಜಗ್ಗಾಟಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇದರಲ್ಲಿ ಸದ್ಯಕ್ಕೆ ನಾವು ಗಮನಿಸೋದಾದ್ರೆ ಡಿ.ಕೆ. ಶಿವಕುಮಾರ್ ಮೇಲ್ಗೈ ಸಾಧಿಸ್ತಾ ಇರೋ ಹಂಗೆ ಕಾಣಿಸ್ತಾ ಇದೆ. ಬಿಕಾಸ್ CM ಆಪ್ತರನ್ನ ಗಾಳ ಹಾಕುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ನಿಂದ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಏನೋ ಸಂದೇಶ ಬಂದಿದೆ, ಹಾಗಾಗಿ ಅವರು ವೈರಾಗ್ಯದ ಮಾತುಗಳನ್ನಾಡಿದ್ರು. ಸಚಿವರು ಮತ್ತು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧ ಅನ್ನುವಂಥ ಮಾತುಗಳು, ಇದೆಲ್ಲವನ್ನು ನೋಡಿದಂಥ ಸಂದರ್ಭ DCM ಮೇಲುಗೈ ಸಾಧಿಸುವತ್ತ ಮುನ್ನುಗ್ತಾ ಇರೋದು ಕಂಡು ಬರ್ತಾ ಇದೆ.